ಹಲೋ ಎವ್ರಿವನ್, ನಿಶಾಸ್ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಡುಮುಕ್ ವಡೆ ಸಾರು. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಹಸಿ ಕಡಲೆ ಹಿಟ್ಟಿಗೆ ಉಪ್ಪು ಖಾರ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ನಾದ್ಕೊಂಡು ಎತ್ತಿಡ್ಕೊಂಡ್ಬಿಡೋಣ. ಇದರಲ್ಲೇ ನಾವು ಮಸಾಲೆ ತುಂಬಿಕೊಂಡು ಡುಬುಕ್ ವಡೆನ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶೇಂಗಾವನ್ನು ಹುರ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು 1 ಬಟ್ಲು ಶೇಂಗಾವನ್ನು ಹೊಂಬಣ್ಣ ಬರೋ ಥರ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡ್ಕೊಂಡ್ಬಿಡೋಣ. ಹುರಿದು ಸಿಪ್ಪೆ ತೆಗೆದ ಶೇಂಗಾ, ಹುಣಸೆ ಹಣ್ಣು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಅರ್ಧ ಇಂಚು ಚಕ್ಕೆ, 4 ಲವಂಗ, ಅರ್ಧ ಇಂಚು ಶುಂಠಿ, 1-2 ಬೆಳ್ಳುಳ್ಳಿ. ಇಷ್ಟು ಬೇಕಾಗಿರೋಂಥ ಐಟಮ್ಗಳು. ಮತ್ತು ಒಗ್ಗರಣೆಗೆ 1 ಈರುಳ್ಳಿ. ರುಬ್ಬೋಕೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಕೊಬ್ಬರಿ, ಶೇಂಗಾ 1 ಬಟ್ಲು, ಸ್ವಲ್ಪ ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣು, ಶುಂಠಿ, ಚಕ್ಕೆ, 4 ಲವಂಗ, 1 ಸ್ಪೂನ್ ಖಾರದ ಪುಡಿ, ಉಪ್ಪು, ಸ್ವಲ್ಪ ಅರಿಶಿಣ, ಗರಂ ಮಸಾಲ ಪೌಡರ್ ಹಾಕ್ಕೊಂಡು ತೆರೆಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಳಿ. ಉಳಿದಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಎತ್ತಿಟ್ಕೊಂಬಿಡಿ. ಇವಾಗ ರೌಂಡಾಗಿ ಊದ್ಕೊಂಡ್ಬಿಟ್ಟು ತೆರೆಯಾಗಿ ರುಬ್ಬಿಟ್ಕೊಂಡಿರ್ತಾವಲ್ಲ ಆ ಮಸಾಲೆನ ತುಂಬಿ ಮೋದಕದ ಶೇಪಲ್ಲಿ ಮಾಡಿಕೊಂಡು ಇದನ್ನ ಇಟ್ಕೋಬೇಕು. ಸೊ ಕೈಯಲ್ಲೂ ಮಾಡ್ಕೋಬೋದು ಈ ಥರ ಈಸಿಯಾಗಿ, ಬೇಗ ಆಗುತ್ತೆ. ತುಂಬ ಈಸಿಯಾದ ರೆಸಿಪಿ, ಅರ್ಧ ಗಂಟೆಲಿ ರೆಡಿ ಮಾಡ್ಕೋಬೋದು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಇವಾಗ ಸಾರೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಕುಕ್ಕರೇ 2 ಸ್ಪೂನ್ ಎಣ್ಣೆ ಹಾಕೋಣ. ಅದು ಕಾದ ನಂತರ 1 ಬಟ್ಲು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದಕ್ಕೆ ಖಾರದ ಪುಡಿ, ಉಪ್ಪು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಅದು ಕುದಿ ಬಂದಾಗ ಇವು ಮಾಡಿರೋಂಥ ಡುಬುಕ್ ವಡೆಗಳನ್ನೆಲ್ಲ ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು 10 ನಿಮಿಷ ಕುದಿಸ್ಬೇಕು. 10 ನಿಮಿಷ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಆನ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ನಮ್ಮ ರೆಸಿಪಿ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ನಂಗೆ ತಿಳಿಸಿ. ಥ್ಯಾಂಕ್ ಯು.